ನಮಸ್ಕಾರ ಜಾಣರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋ ಡ್ರಾಮಾ ನೋ ಫೇಕ್, ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ನಾನಿವತ್ತು ಹೇಳ್ತಕ್ಕಂಥದ್ದು ಯಾರು ಸುದ್ದಿಯಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನರೇಂದ್ರ ಮೋದಿಯವರ ಒಂದು ಇತಿಹಾಸವನ್ನು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇವರು ಸೆಪ್ಟೆಂಬರ್ 17, 1950ರಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು ಭಾರತದ 14ನೇ ಪ್ರಧಾನಮಂತ್ರಿಗಳು ಆಗಿದ್ದರು. ಇವರು ಭಾರತೀಯ ಜನತಾ ಪಕ್ಷದ ಸದಸ್ಯರು ಕೂಡ ಹೌದು. ಇವರು ಅತಿ ಹೆಚ್ಚು ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇವರು 2014ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ NDA ಮೈತ್ರಿಕೂಟದಿಂದ ಸ್ಪರ್ಧಿಸಿ ಗೆದ್ದು 14ನೆಯ ಪ್ರಧಾನಮಂತ್ರಿಯಾಗಿದ್ದಾರೆ. ಮೋದಿಯವರು ಗುಜರಾತ್ನ ವಡೋದರ ಹಾಗೂ ವಾರಣಾಸಿ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಪ್ರಸಕ್ತ ವಾರಣಾಸಿಯ ಸಂಸದರಾಗಿದ್ದಾರೆ. ಇವರ ಒಂದು ಕಾಲದಲ್ಲಿ ಯಾರ್ಯಾರಪ್ಪ ರಾಷ್ಟ್ರಪತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಪ್ರಣಬ್ ಮುಖರ್ಜಿಯವರು, ರಾಮನಾಥ್ ಕೋವಿಂದ್ ಅವರು, ದ್ರೌಪದಿ ಮುರ್ಮು ಅವರು. ಅವಾಗ ಪೂರ್ವಾಧಿಕಾರಿ ಯಾರಾಗಿದ್ರಪ್ಪ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಆಗಿದ್ರು ಅಂತಲೇ ಹೇಳ್ಬೋದಾಗಿದೆ. ಇವರ ಒಂದು ಭಾರತದ ಪ್ರಧಾನಮಂತ್ರಿ ಅಧಿಕಾರಾವಧಿ 7 ಅಕ್ಟೋಬರ್ 2001, 22 ಮೇ 2014 ಅಂತಲೇ ಹೇಳ್ಬೋದಾಗಿದೆ. ಇವರು ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಎಲ್ಲಪ್ಪ ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇವರು ಪಕ್ಷ ಯಾವುದಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಆಗಿರುತ್ತೆ. ಇವರು ಗುಜರಾತ್ನಲ್ಲಿ ಜನಿಸಿದ್ದಾರೆ. ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಯಾವುವಪ್ಪ ಅಂತ ಹೇಳಿದ್ರೆ, ರಷ್ಯಾ ಸರ್ಕಾರ PM ನರೇಂದ್ರ ಮೋದಿಯವರನ್ನು ಆರ್ಡರ್ ಆಫ್ ಅಪಾಸಲ್ ಸೆಂಟ್ ಆಂಡ್ರೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆ ಸಂಯುಕ್ತ ಅರಬ್ ಸಂಸ್ಥೆಗಳು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜಾಯಿದ್ ಪದಕ ನೀಡಿ ಗೌರವಿಸಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರಿಗೆ ಫಿಲಿಪ್ ಕೋಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿ ಕೂಡ ಸಂದಿರ್ತಕ್ಕಂಥದ್ದು. ಹಾಗೆ ಮೋಡಿನೋ ಮಿಕ್ಸ್ಗಾಗಿ ಪ್ರತಿಷ್ಠಿತ ಸಿಯೋಲ್ ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಹಾಗೆ ವಿಶ್ವಸಂಸ್ಥೆಯ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇವರು ಪ್ಯಾಲೆಸ್ತೈನ್ ರಾಜ್ಯದ ಗ್ರ್ಯಾಂಡ್ ಕಾಲರ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಒಂದೇ ಎರಡೇ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಇವರನ್ನು ಪಡೆದಿರ್ತಕ್ಕಂಥ ನಾವೆಲ್ಲ ಒಂದು ದೇಶದ ನಿವಾಸಿಗಳು, ನಾವು ಪುಣ್ಯವಂತರು ಅಂತಲೇ ಹೇಳ್ಬೋದಾಗಿದೆ. ಇನ್ನೂ ಹಲವಾರು ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ದೇಶದ ಅಭಿವೃದ್ಧಿಗೆ ಹಲವಾರು ಶ್ರಮಿಸಿದ್ದಾರೆ. ಅದರಲ್ಲಿ ಪ್ರಧಾನಿ ಮೋದಿಯವರು ಮುಂಚೂಣಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ತಮ್ಮ ಇಡೀ ಜೀವನ ಸರ್ವಸ್ವವನ್ನು ಕೂಡ ತಮ್ಮ ಒಂದು ಬೆಳವಣಿಗೆಗೆ ಬಯಸದೆ ದೇಶದ ಬೆಳವಣಿಗೆಗೆ ತಮ್ಮ ಒಂದು ಶಕ್ತಿಯನ್ನು ಮುಡಿಪಾಗಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನೀವು ನರೇಂದ್ರ ಮೋದಿ ಅವರ ಅಭಿಮಾನಿಯಾಗಿದ್ದರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋ ಡ್ರಾಮಾ ನೋ ಫೇಕ್, ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತು ನ್ಯೂಸ್ ಮುಗ್ತಿದ್ದೀನಿ. ಥ್ಯಾಂಕ್ ಯು.